ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಮತ್ತು ನಟಿ ತ್ರಿಷಾ ಕೃಷ್ಣನ್ ಕಳೆದ ಕೆಲವು ದಿನಗಳಿಂದ ಇವರಿಬ್ಬರ ಹೆಸರೇ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟ್ರೆಂಡ್ ಆಗ್ತಿದೆ. ಅದರಲ್ಲೂ ವಿಜಯ್ ಪತ್ನಿ ಸಂಗೀತ ಡಿವೋರ್ಸ್ ಫೈಲ್ ಮಾಡಿದಾಗಿನಿಂದ ವಿಜಯ್ ತಲುಪೋ ಪ್ರತಿ ರಾಜಕೀಯ ಘಟ್ಟದಲ್ಲೂ ತ್ರಿಷಾ ಅವರೇ ಮುಂಚೂಣಿಯಲ್ಲಿ ಕಾಣಿಸ್ತಾ ಇದ್ದಾರೆ. ಇತ್ತೀಚೆಗೆ ತ್ರಿಷಾ ಹಾಕಿದ ಒಂದು ಮಿಡ್ ನೈಟ್ ಬರ್ತ್ಡೇ ಪೋಸ್ಟ್ ಅಂತೂ ಈ ವದಂತಿಗೆ ಮತ್ತಷ್ಟು ತುಪ್ಪ ಸುರಿದಿದೆ. ತಮಿಳುನಾಡಿನ ಈ ಬಿಗ್ಗೆಸ್ಟ್ ಕಾಂಟ್ರವರ್ಸಿಯ ಕಂಪ್ಲೀಟ್ ಸ್ಟೋರಿ ಇವತ್ತಿನ ಈ ವಿಡಿಯೋದಲ್ಲಿದೆ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಫೆಬ್ರವರಿ 1, 2023ರಂದು ನಟಿ ತ್ರಿಷಾ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ತಮಿಳುನಾಡು ಸಿಎಂ ವಿಜಯ್ ಜೊತೆಗಿನ ಒಂದು ಫೋಟೋ ಹಂಚಿಕೊಂಡ್ರು. ಕುರುವಿ ಚಿತ್ರದ ನಂತರ ಇವರಿಬ್ಬರು ಒಟ್ಟಿಗೆ ಕಾಣಿಸಿಕೊಂಡ ಮೊದಲ ಸಂದರ್ಭ ಇದಾಗಿತ್ತು. ಸುಮಾರು 15 ವರ್ಷಗಳ ಕಾಲ ದೂರವಿದ್ದ ಈ ಸೂಪರ್ ಹಿಟ್ ಜೋಡಿ ಲಿಯೋ ಚಿತ್ರದ ಮೂಲಕ ಒಂದಾಯಿತು. ಆದರೆ ಆ ಒಂದು ಫೋಟೋ ತಮಿಳುನಾಡಿನ ಇತ್ತೀಚಿನ ದಿನಗಳಲ್ಲಿ ಯಾರು ನೋಡಿರದಂತಹ ಒಂದು ದೊಡ್ಡ ವದಂತಿಗೆ ಕಾರಣವಾಯಿತು. ಇತ್ತೀಚೆಗೆ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವರ 52ನೇ ಹುಟ್ಟುಹಬ್ಬದ ದಿನ ಇಡೀ ಇಂಟರ್ನೆಟ್ ಕಾಯ್ತಾ ಇದ್ದಿದ್ದು ಆ ಒಂದು ಪೋಸ್ಟ್ಗಾಗಿ. 2025ರಲ್ಲಿ ತ್ರಿಷಾ ವಿಜಯ್ ಅವರನ್ನು ಬೆಸ್ಟೆಸ್ಟ್ ಫ್ರೆಂಡ್ ಅಂದಿದ್ರು. 2024ರಲ್ಲಿ ಲಿಫ್ಟ್ ಸೆಲ್ಫಿ ಹಾಕಿ ಚಂಡಮಾರುತಕ್ಕೆ ಸಿಕ್ಕ ಶಾಂತತೆ ಅಂದಿದ್ರು. ಆದ್ರೆ ಈ ವರ್ಷ ಜೂನ್ 22ರ ಇಡೀ ದಿನ ತ್ರಿಷಾ ಕಡೆಯಿಂದ ಕೇವಲ ಮೌನವಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಇವರಿಬ್ಬರ ಬ್ರೇಕಪ್ ವದಂತಿಗಳು ಹರಡಲು ಇದುವೇ ಸಾಕಾಗಿತ್ತು. ಆದ್ರೆ ಜೂನ್ 23ರ ಮಧ್ಯರಾತ್ರಿ ಬಂದ ಆ ಪೋಸ್ಟ್ ಕಥೆಯನ್ನೇ ಬದಲಿಸಿತು. ತಮಿಳುನಾಡಿನ ಮೋಸ್ಟ್ ಪವರ್ಫುಲ್ ಪೊಲಿಟಿಕಲ್ ಲೀಡರ್ ಸಿಎಂ ಜೋಸೆಫ್ ವಿಜಯ್ ಸಿಎಂ ಆದಾಗಿನಿಂದ ಅವರ ಆಡಳಿತಕ್ಕಿಂತ ಹೆಚ್ಚಾಗಿ ಚರ್ಚೆಯಾಗ್ತಿರೋದು ಅವರ ಪರ್ಸನಲ್ ಲೈಫ್. ಅದರಲ್ಲೂ ಜೂನ್ 23ರ ಮಧ್ಯರಾತ್ರಿ ಸರಿಯಾಗಿ 12 ಗಂಟೆಗೆ ನಟಿ ತ್ರಿಷಾ ಕೃಷ್ಣನ್ ಹಾಕಿದ ಆ ಒಂದು ಪೋಸ್ಟ್ ಇಡೀ ಸೋಷಿಯಲ್ ಮೀಡಿಯಾವನ್ನು ಶೇಕ್ ಮಾಡಿದೆ. ತ್ರಿಷಾ ಅಲ್ಲಿ ಒಂದು ಬಾಂಬ್ ಸಿಡಿಸಿದ್ರು. ಖಾಸಗಿ ಬರ್ತ್ಡೇ ಸೆಲೆಬ್ರೇಷನ್ನ ಫೋಟೋ ಹಾಕಿ ಇದೆಲ್ಲವನ್ನು ಸಾರ್ಥಕಗೊಳಿಸುವ ವ್ಯಕ್ತಿಗೆ ಅಂತ ಕ್ಯಾಪ್ಷನ್ ಬರೆದಿದ್ರು. ಈ ಪೋಸ್ಟ್ ವೈರಲ್ ಆಯಿತು. ಆದರೆ ವಿಜಯ್ ಅವರ ರಾಜಕೀಯ ತಂಡ ಬಯಸಿದ ರೀತಿಯಲ್ಲ. ವಿಜಯ್ ಬೆಂಬಲಿಗರೇ ಈ ಫೋಟೋದ ಟೈಮಿಂಗ್ ಅನ್ನು ಪ್ರಶ್ನಿಸಿದ್ರು. ನೆಟ್ಟಿಗರು ಇದು ಎಐ ಫೋಟೋನಾ ಅಥವಾ ಹಳೆ ಫೋಟೋನಾ ಅಂತ ಪಿಕ್ಸೆಲ್ ಬೈ ಪಿಕ್ಸೆಲ್ ವಿಶ್ಲೇಷಣೆ ಮಾಡಲು ಶುರು ಮಾಡಿದ್ರು. ಇವರಿಬ್ಬರ ವೈಯಕ್ತಿಕ ಜೀವನ ಸಾರ್ವಜನಿಕವಾಗಿ ಚರ್ಚೆಗೆ ಬಂದಿದ್ದು ಇದೇ ಮೊದಲಲ್ಲ. ಡಿಸೆಂಬರ್ 2024ರಲ್ಲಿ ಕೀರ್ತಿ ಸುರೇಶ್ ಮದುವೆಗೆ ಇವರಿಬ್ಬರು ಒಟ್ಟಿಗೆ ಗೋವಾಕ್ಕೆ ಹೋಗಿದ್ರು. ಇನ್ನು ಮಾರ್ಚ್ 2026ರಲ್ಲಿ ಪ್ರೊಡ್ಯೂಸರ್ ಕಲ್ಪತಿ ಎಸ್ ಸುರೇಶ್ ಮಗನ ರಿಸೆಪ್ಷನ್ಗೆ ಇಬ್ಬರು ಒಂದೇ ಕಾರಿನಲ್ಲಿ ಒಂದೇ ತರಹದ ಡಿಸೈನರ್ ಉಡುಪುಗಳನ್ನು ಧರಿಸಿ ಬಂದಿದ್ರು. ವಿಶೇಷ ಅಂದ್ರೆ ವಿಜಯ್ ಪತ್ನಿ ಸಂಗೀತ ಅವರ ವಿಚ್ಛೇದನದ ಅರ್ಜಿ ಸಾರ್ವಜನಿಕವಾದ ಕೆಲವೇ ದಿನಗಳಲ್ಲಿ ಈ ಘಟನೆ ನಡೆದಿತ್ತು. ಅಷ್ಟೇ ಅಲ್ಲ, ಮೇ 10ರಂದು ವಿಜಯ್ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವಾಗ ಮುಂಭಾಗದ ಸಾಲಿನಲ್ಲಿ ತ್ರಿಷಾ ಕಣ್ಣೀರು ಹಾಕುತ್ತಾ ಭಾವುಕರಾಗಿದ್ರು. ಆದ್ರೆ ಅಲ್ಲಿ ವಿಜಯ್ ಪತ್ನಿ ಅಥವಾ ಅವರ ಮಕ್ಕಳಿರಲಿಲ್ಲ. ಇತ್ತೀಚೆಗೆ ನಟ ಅಜಿತ್ ಅವರ ತಾಯಿ ತೀರಿಕೊಂಡಾಗಲೂ ವಿಜಯ್ ಜೊತೆ ಸಾಂತ್ವನ ಹೇಳಲು ಹೋಗಿದ್ದು ಇದೇ ತ್ರಿಷಾ. ಈ ವಿವಾದ ಎಷ್ಟು ದೊಡ್ಡದಾಯ್ತು ಅಂದ್ರೆ ರಾಜಕೀಯದಲ್ಲೂ ಇದು ಸದ್ದು ಮಾಡಿತ್ತು. ತಮಿಳುನಾಡು ಬಿಜೆಪಿ ವಕ್ತಾರ ಸೈನಾರ್ ನಾಗೇಂದ್ರನ್ ವಿಜಯ್ ರಾಜಕೀಯಕ್ಕೆ ಬರೋ ಮುನ್ನ ತ್ರಿಷಾ ಮನೆಯಿಂದ ಹೊರಬರಬೇಕು ಅಂತ ವಿವಾದಾತ್ಮಕ ಹೇಳಿಕೆ ಕೂಡ ಕೊಟ್ಟಿದ್ರು. ನಂತರ ತ್ರಿಷಾ ಲೀಗಲ್ ನೋಟಿಸ್ ಕಳಿಸಿದ ಮೇಲೆ ಅವರು ಕ್ಷಮೆಯನ್ನು ಕೂಡ ಯಾಚಿಸಿದ್ರು. ಮತ್ತೊಂದೆಡೆ ವಿಜಯ್ ಪತ್ನಿ ಸಂಗೀತ ಸಲ್ಲಿಸಿರುವ ವಿಚ್ಛೇದನ ಅರ್ಜಿ ಇಡೀ ಕತೆಗೆ ಬೇರೆಯದೇ ತಿರುವು ನೀಡಿದೆ. ತಮ್ಮ 22 ವರ್ಷಗಳ ಸಂಸಾರ ಕೇವಲ ಕಾಗದದ ಮೇಲೆ ಉಳಿದಿದೆ ಮತ್ತು ತನ್ನ ಪತಿ ತನ್ನ ಸಹನಟಿಯೊಂದಿಗೆ ಇರುವ ಸಂಬಂಧದಿಂದ ತನಗೆ ನಿರಂತರ ಮಾನಸಿಕ ಕಿರುಕುಳ ಆಗ್ತಿದೆ ಅಂತ ಅವರು ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾರೆ. ಇಲ್ಲಿ ಸ್ಪಷ್ಟವಾಗಿರುವ ವಿಷಯವೇನೆಂದ್ರೆ ವಿಜಯ್ ರಾಜಕೀಯದಲ್ಲಿ ಯಾವುದೇ ಪ್ರಮುಖ ಘಟ್ಟ ತಲುಪಿದಾಗೆಲ್ಲ ಅಲ್ಲಿ ತ್ರಿಷಾ ಪ್ರತ್ಯಕ್ಷವಾಗ್ತಾರೆ. ಅದು ಮದುವೆ ಇರಲಿ, ಪ್ರಮಾಣ ವಚನ ಇರಲಿ ಅಥವಾ ಅಂತ್ಯಕ್ರಿಯೆ ಇರಲಿ. ವಿಜಯ್ ಅವರ ಸ್ವಂತ ಪಕ್ಷವಾದ ಟಿವಿಕೆ ಒಳಗೂ ಈಗ ಈ ಮೌನದ ಬಗ್ಗೆ ಅಪಸ್ವರ ಶುರುವಾಗಿದೆ. ಈ ವದಂತಿಗಳು ಸರ್ಕಾರದ ಆಡಳಿತದ ಮೇಲಿನ ಗಮನವನ್ನು ಬೇರೆಡೆಗೆ ಸೆಳೆಯುತ್ತದೆ ಅನ್ನೋದು ಅವರ ಪಕ್ಷದವರದ್ದೇ ವಾದ. ಹುಟ್ಟುಹಬ್ಬ ಮುಗ್ದಿರಬಹುದು, ಆದರೆ ತಮಿಳುನಾಡಿನ ಅತ್ಯಂತ ಶಕ್ತಿಶಾಲಿ ರಾಜಕಾರಣಿ ಮತ್ತು ಅವರ ಪಕ್ಕದಲ್ಲೇ ನಿಲ್ಲುವ ಈ ನಟಿಯ ಸುತ್ತಲಿನ ರಹಸ್ಯ ಮಾತ್ರ ಇನ್ನೂ ನಿಗೂಢವಾಗಿದೆ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.